BSF ವೇಕೆನ್ಸಿ ನೋಟಿಫಿಕೇಶನ್ 2025 ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಈ ಒಂದು ಆರ್ಗನೈಸೇಷನ್ ಇಂದ ನಿಮಗೆ ಈ ಒಂದು ಅಪ್ಲಿಕೇಶನ್ ನ ಕರೆದಿದ್ದಾರೆ. 3588 ಪೋಸ್ಟ್ಗಳಿದ್ದಾವೆ. ನಿಮಗೆ ಯಾವ ಜಾಬ್ಗೆ ಕರೆದಿದ್ದಾರೆ ಅಂದ್ರೆ ಕಾನ್ಸ್ಟೇಬಲ್ ಈ ಒಂದು ಪೋಸ್ಟ್ಗೆ ಕರೆದಿದ್ದಾರೆ. ಟೋಟಲ್ ಆಗಿ ಈ ಒಂದು ಜಾಬ್ ಆಲ್ ಇಂಡಿಯಾದಲ್ಲಿ ಎಲ್ಲ ಕೂಡ ಅವೈಲೇಬಲ್ ಇದೆ. ಅಂಡ್ ನಿಮಗೆ ಸ್ಯಾಲರಿ ಬಂದು 21,700 ರೂಪಾಯಿಂದ ಹಿಡಿದು 69,100 ರೂಪಾಯಿ ತನಕ ಸಿಗುತ್ತೆ ಪರ್ ಮಂತ್. ಅಂಡ್ ನಿಮಗೆ ನೆಕ್ಸ್ಟ್ ನೋಡೋದಾದ್ರೆ ಸೊ ಇಲ್ಲಿ ಬೇಸಪ್ ವೇಕೆನ್ಸಿ ಡೀಟೇಲ್ಸ್ ನೋಡ್ಬೋದು. ಇಲ್ಲಿ ಯಾವ ಜಾಬ್ಗಳು ಖಾಲಿ ಇದಾವೆ, ಸೊ ಯಾವ ಪೋಸ್ಟ್ ಅಂತ. ಸೊ ಕಾನ್ಸ್ಟೇಬಲ್ ಕ್ಲಬರ್ ಅಂಡ್ ಕಾನ್ಸ್ಟೇಬಲ್ ಟ್ರೈಲರ್ ಅಂಡ್ ಕಾನ್ಸ್ಟೇಬಲ್ ಕಾರ್ಪೆಂಟರ್, ಸೊ ಈ ತರ ತುಂಬಾ ಪೋಸ್ಟ್ಗಳು ಖಾಲಿ ಇದಾವೆ. ಅಂಡ್ ನಿಮಗೆ ಈ ಒಂದು ನೋಟಿಫಿಕೇಶನ್ ಮೇನ್ ಲಿಂಕ್ ಅನ್ನ ಟೆಲಿಗ್ರಾಮ್ ಅಲ್ಲಿ ಹಾಕಿರ್ತೀನಿ. ಮೇನ್ ಏನಿರುತ್ತೆ ಅದನ್ನ ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಅಂಡ್ ನಿಮಗೆ ಇದಕ್ಕೆ ಕ್ವಾಲಿಫಿಕೇಶನ್ ಏನಾಗಿರ್ಬೇಕಂದ್ರೆ SLC ಇಲ್ಲ ITI ನೀವು ಕಂಪ್ಲೀಟ್ ಮಾಡಿರ್ಬೇಕಾಗುತ್ತೆ. ಏಜ್ ಎಷ್ಟಾಗಿರ್ಬೇಕಂತ ನೋಡೋದಾದ್ರೆ 18 ರಿಂದ 25 ವರ್ಷ ಆಗಿರ್ಬೇಕು. ಅಂಡ್ ಆ ಏಜ್ ಯಾವ ಡೇಟ್ ಒಳಗಾಗಿರ್ಬೇಕಂದ್ರೆ 23 ಆಗಸ್ಟ್ 2025 ಒಳಗಡೆನೆ ಈ ಒಂದು ಏಜ್ ನಿಮ್ಗೆ ಕಂಪ್ಲೀಟ್ ಆಗಿರ್ಬೇಕು. ಅಂಡ್ ನಿಮ್ಗೆ ನೆಕ್ಸ್ಟ್ ನೋಡೋದಾದ್ರೆ ಏಜ್ ರಿಲ್ಯಾಕ್ಸೇಷನ್ ಬಂದು SC/ST ಕ್ಯಾಂಡಿಡೇಟ್ಸ್ಗೆ 5 ವರ್ಷದ ತನಕ ಇದೆ, OBC ಕ್ಯಾಂಡಿಡೇಟ್ಸ್ಗೆ 3 ವರ್ಷದ ತನಕ ಇದೆ. ಅಂಡ್ ಎಕ್ಸಾಮಿನೇಷನ್ ಫೀಸ್ ಬಂದು ನೋಡ್ಬೋದು ನಿಮಗೆ ವುಮನ್ SC/ST ಅಂಡ್ ಎಕ್ಸ್ ಸರ್ವಿಸ್ ಅಂಡ್ BSF ಸರ್ವಿಂಗ್ ಪರ್ಸನಲ್ ಕ್ಯಾಂಡಿಡೇಟ್ಸ್ಗೆ ಸೊ ಯಾವುದೇ ತರದ ಅಪ್ಲಿಕೇಶನ್ ಫೀಸ್ ಅಂತ ಇಲ್ಲ. UR EWS OBC ಕ್ಯಾಂಡಿಡೇಟ್ಸ್ಗೆ 100 ರೂಪಾಯಿ ಇದೆ. ಅಂಡ್ ನಿಮಗೆ ಸರ್ವಿಸ್ ಚಾರ್ಜ್ ಅಂತ ಇದಕ್ಕೆ ಇದೆ. ಅಂಡ್ ಇದಕ್ಕೆ ಆಲ್ ಕ್ಯಾಂಡಿಡೇಟ್ಸ್ಗೆ 50 ರೂಪಾಯಿ ಇದೆ. ಇದು SC/ST ಅಂಡ್ ಇನ್ನುಳಿದ ಯಾವ ಕ್ಯಾಟಗರಿ ಇದ್ದರೂ ಈ ಒಂದು ಅಪ್ಲಿಕೇಶನ್ ಹಾಕ್ತೀರಾ ಎಲ್ಲರಿಗೂ ಕೂಡ ಈ ಸರ್ವಿಸ್ ಚಾರ್ಜ್ ಅನ್ನೋದು 50 ರೂಪಾಯಿ ಕಂಪಲ್ಸರಿ ಇರುತ್ತೆ. ನೀವು ಆನ್ಲೈನ್ ಅಲ್ಲಿ ಇದನ್ನ ಪೇ ಮಾಡ್ಬೋದು. ಡೆಬಿಟ್ ಕಾರ್ಡ್ ನೆಟ್ ಬ್ಯಾಂಕಿಂಗ್ ಅಥವಾ ನಿಮ್ದು UPI ಮುಖಾಂತರ ನೀವು ಮಾಡ್ಬೋದು. ಸೆಲೆಕ್ಷನ್ ಪ್ರೋಸೆಸ್ ಯಾವ ತರ ಇರುತ್ತೆ ಅಂತ ನೋಡೋದಾದ್ರೆ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಅಂತ ಒಂದು ಇರುತ್ತೆ, ನಿಮಗೆ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಅಂತ ಇರುತ್ತೆ, ರಿಟರ್ನ್ ಎಕ್ಸಾಮ್ ಅಂತ ಇರುತ್ತೆ, ಅಂಡ್ ಡಾಕ್ಯುಮೆಂಟ್ ವೆರಿಫಿಕೇಶನ್, ಟ್ರೇಡ್ ಟೆಸ್ಟ್, ಮೆಡಿಕಲ್ ಎಕ್ಸಾಮಿನೇಷನ್. ಸೊ ಇದೆಲ್ಲದರೂ ಕೂಡ ನಿಮಗೆ ಮೇನ್ ಆಗಿ ನೋಡೋದು ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್. ಇದರಲ್ಲಿ ನಿಮ್ದು ಸ್ಕಿಲ್ ವೆರಿಫಿಕೇಶನ್ ಅಂಡ್ ಇಲ್ಲಿ ನೋಡಬಹುದು ಟ್ರೇಡ್ ಟೆಸ್ಟ್ ಅಂತ ಇದೆ. ಸೊ ಇದರಲ್ಲಿ ಮೇನ್ ಇಂಪಾರ್ಟೆಂಟ್ ಏನಂದ್ರೆ ನಿಮ್ದೇನಾದ್ರೂ NCC ಸರ್ಟಿಫಿಕೇಟ್ ಏನಾದ್ರೂ ಇದ್ರೆ ಇದು ನಿಮ್ಗೆ ತುಂಬಾ ಯೂಸ್ ಆಗುತ್ತೆ. ಅದನ್ನ ನೀವು ಅಟ್ಯಾಚ್ ಮಾಡಿ ಅಪ್ಲಿಕೇಶನ್ ಹಾಕಿ, ಸೊ ನಿಮ್ಗೆ ತುಂಬಾ ಯೂಸ್ ಆಗುತ್ತೆ. ಅಂಡ್ ನಿಮ್ಗೆ ನೆಕ್ಸ್ಟ್ ನೋಡೋದಾದ್ರೆ ಅಪ್ಲಿಕೇಶನ್ ಯಾವ ತರ ಹಾಕೋದಂತ ನೋಡೋದಾದ್ರೆ ನಾನು ಟೆಲಿಗ್ರಾಮ್ ಅಲ್ಲಿ ಈ ಒಂದು ಮೇನ್ ನೋಟಿಫಿಕೇಶನ್ ಲಿಂಕ್ ಅನ್ನ ಕೊಟ್ಟಿರ್ತೀನಿ ವೆಬ್ಸೈಟ್. ಅದೆಲ್ಲ ನೀವು ಅಪ್ಲಿಕೇಶನ್ ಹಾಕ್ಬೋದು. ನೀವು ITI ಮೇಲೆ ಹಾಕ್ತಿರ್ತೀರಾ ಅಥವಾ SLC ಮೇಲೆ ಹಾಕ್ತಿರ್ತೀರೋ ಅದರದ್ದು ಒಂದು ಸರ್ಟಿಫಿಕೇಟ್ ಬೇಕಾಗುತ್ತೆ. ನಿಮ್ದು ಆಧಾರ್ ಕಾರ್ಡ್, ಇನ್ಕಮ್ ಸರ್ಟಿಫಿಕೇಟ್, ಕ್ಯಾಸ್ಟ್ ಸರ್ಟಿಫಿಕೇಟ್ ಅಥವಾ ನಿಮ್ದು ರಿಸ್ಯೂಮ್, ಸೊ ಇದೆಲ್ಲ ನಿಮ್ಗೆ ಕಂಪಲ್ಸರಿ ಬೇಕಾಗುತ್ತೆ. ಪಾಸ್ಪೋರ್ಟ್ ಸೈಜ್ ಫೋಟೋ, ಇದೆಲ್ಲ ಅಪ್ಲಿಕೇಶನ್ ಹಾಕಿದ್ಮೇಲೆ ಒಂದು ಅಕ್ನಾಲೆಜ್ಮೆಂಟ್ ಕಾಪಿನ ನೀವು ಇಟ್ಕೋಬೇಕಾಗುತ್ತೆ. ಅಪ್ಲಿಕೇಶನ್ ಯಾವಾಗಿಂದ ಸ್ಟಾರ್ಟ್ ಆಗಿದೆ ಅಂತ ನೋಡೋದಾದ್ರೆ 25/7/2025ಕ್ಕೆ ಒಂದು ಅಪ್ಲಿಕೇಶನ್ ಹಾಕೋದಕ್ಕೆ ಸ್ಟಾರ್ಟ್ ಆಗಿದೆ. ಅಂಡ್ ಲಾಸ್ಟ್ ಡೇಟ್ ಬಂದು ನಿಮಗೆ 23 ಆಗಸ್ಟ್ 2025ಕ್ಕೆ ಅಪ್ಲಿಕೇಶನ್ ನಿಮಗೆ ಕ್ಲೋಸ್ ಆಗುತ್ತೆ. ಅಕಸ್ಮಾತ್ ಏನಾದ್ರೂ ಅಪ್ಲಿಕೇಶನ್ ಅಲ್ಲಿ ಮಿಸ್ಟೇಕ್ ಅನ್ನ ಮಾಡಿದ್ರೆ ನೀವು ಕರೆಕ್ಷನ್ ಮಾಡ್ಕೊಳ್ಳೋದಕ್ಕೆ ನಿಮಗೆ 24-26 ಆಗಸ್ಟ್ 2025 ತನಕ ನಿಮಗೆ ಟೈಮ್ ಇರುತ್ತೆ. ಏನಾದ್ರೂ ಮಿಸ್ಟೇಕ್ ಅನ್ನು ಮಾಡಿದ್ರೆ ನೀವು ಸರಿ ಮಾಡ್ಕೋಬಹುದು. ಐ ಹೋಪ್ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದ್ರೆ ಒಂದು ಲೈಕ್ ಅನ್ನು ಮಾಡಿ, ನಿಮ್ಮ ಫ್ರೆಂಡ್ಸ್ ಗಳಿಗೆ ವಿಡಿಯೋನ ಶೇರ್ ಮಾಡಿ. ನಮ್ಮ ಚಾನಲ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.